ಆತ್ಮೀಯ ಸ್ಪರ್ಧಾರ್ಥಿಗಳೇ, ಹೊನ್ನಸಿರಿ ಕನ್ನಡ ಕೋಚಿಂಗ್ ಕ್ಲಾಸ್ಗೆ ಸ್ವಾಗತ. ನಾವು ಪ್ರಸ್ತುತ ತರಗತಿಯಲ್ಲಿ ಭಕ್ತಿ ಭಂಡಾರಿ ಬಸವಣ್ಣ ಇವರ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ಇನ್ನೂ ನನ್ನ ತರಗತಿಗೆ ಯಾರು ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ತರಗತಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನನ್ನ ತರಗತಿಯ ಅಧ್ಯಯನಕ್ಕೆ ಬಳಸಿಕೊಂಡಂತಹ ಪರಾಮರ್ಶನ ಗ್ರಂಥಗಳು ಮತ್ತು ಬಸವಣ್ಣನವರನ್ನು ಕುರಿತು ರಚನೆಯಾಗಿರುವಂತಹ ಗ್ರಂಥಗಳ ಬಗ್ಗೆ ನೋಡೋಣ. ಬಸವಣ್ಣನವರ ವಚನ ಸಂಪುಟ ಸಂಪಾದಕರು ಡಾಕ್ಟರ್ ಎಂ ಕಲಬುರ್ಗಿ. ಬಸವಣ್ಣನವರ ಜೀವನ ಚರಿತ್ರೆ ಡಾಕ್ಟರ್ ಎಂ ಚಿದಾನಂದ ಮೂರ್ತಿ. ಬಸವೇಶ್ವರ ಎಚ್ ತಿಪ್ಪೇರುದ್ರ ಸ್ವಾಮಿ. ಶ್ರೀ ಬಸವಣ್ಣನವರ ವಚನಗಳು ಮಹಾಂತೇಶ ಶಾಸ್ತ್ರಿ ಹಾಗೂ ಬಸವಣ್ಣ ಜೀವನ ಸಾಧನೆ ಎಂ.ಜಿ. ಚಂದ್ರಶೇಖರಯ್ಯ. ಜಗಜ್ಯೋತಿ ಬಸವೇಶ್ವರ ಸ ಮಾಳವಾಡ. ಬಸವತತ್ವ ದರ್ಶನ ಸಿದ್ದಯ್ಯ ಪುರಾಣಿಕ. ವಚನ ಧರ್ಮಸಾರ ಎಂ.ಆರ್. ಶ್ರೀನಿವಾಸ ಮೂರ್ತಿ. ಬಸವಣ್ಣನವರ ಪರಿಚಯವನ್ನು ನಾವು ನೋಡೋದಾದರೆ, ಕಾಲದ ವಿಚಾರದಲ್ಲಿ 12ನೇ ಶತಮಾನ, ಅಂದಾಜು ಕ್ರಿಸ್ತಶಕ 1131ರಿಂದ 1167. ಬಸವಣ್ಣನವರ ಕಾಲ 12ನೇ ಶತಮಾನ. ಇವರ ಒಂದು ಕಾಲವನ್ನು ಅಂದಾಜಿಸುವುದಾದರೆ 1130ರಿಂದ 1167 ಒಂದು ಕಾಲಾವಧಿಯಲ್ಲಿ ಬದುಕಿದಂತಹ ಶಿವಶರಣ ಯಾರು? ಬಸವಣ್ಣನವರು ಎಂದು ಹೇಳಬಹುದು. ಇನ್ನು ಜನ್ಮಸ್ಥಳವನ್ನು ನೋಡುವುದಾದರೆ ವಿಜಯಪುರ ಅಂದರೆ ಬಿಜಾಪುರ. ವಿಜಯಪುರ ಜಿಲ್ಲೆಯ ಬಾಗೇವಾಡಿ, ಇಂದಿನ ಬಸವನ ಬಾಗೇವಾಡಿ ಅಂತ ಕರೆಯಲಾಗಿದೆ. ಬಸವನ ಬಾಗೇವಾಡಿ ಇವರ ಜನ್ಮಸ್ಥಳವಾಗಿದೆ. ಇವರ ತಂದೆ ತಾಯಿ ಬಗ್ಗೆ ನೋಡುವುದಾದರೆ ತಂದೆ ಮಾದರಸ, ತಾಯಿ ಮಾದಲಾಂಬಿಕೆ. ಇವರ ಮೂಲ ಹೆಸರು ಬಸವ ಅಥವಾ ಬಸವೇಶ್ವರ. ಬಾಲ್ಯದ ಕ್ರಾಂತಿ. 8ನೇ ವಯಸ್ಸಿನಲ್ಲಿ ತನಗೆ ಮಾಡಲು ಬಂದ ಉಪನಯನವನ್ನು ಅಂದರೆ ಜನಿವಾರ ಧರಿಸುವುದು, ಉಪನಯನವನ್ನು ನಿರಾಕರಿಸಿ ವೈದಿಕ ಆಚರಣೆಗಳನ್ನು ವಿರೋಧಿಸಿ ಮನೆ ತೊರೆದರು. ಇವರು 8ನೇ ವಯಸ್ಸಿನಲ್ಲೇ ಏನು ಮಾಡ್ತಾರೆ, ತಮಗೆ ಮನೆಯಲ್ಲಿ ಮಾಡೋಕ್ಕೆ ಬಂದಂತಹ ಉಪನಯನವನ್ನು ಅಂದರೆ ಜನಿವಾರವನ್ನು ಧರಿಸೋದು, ಆ ಉಪನಯನವನ್ನು ನಿರಾಕರಿಸಿ ವೈದಿಕ ಆಚರಣೆಗಳನ್ನು ಇವರು ವಿರೋಧಿಸಿ ಏನು ಮಾಡ್ತಾರೆ, ಮನೆಯಿಂದ ಹೊರಬರ್ತಾರೆ. ಹೊರಬಂದು ನಂತರ ಇವರು ವಿದ್ಯಾಭ್ಯಾಸವನ್ನು ಎಲ್ಲಿ ಮಾಡ್ತಾರೆ ಮತ್ತು ವಿದ್ಯಾಭ್ಯಾಸದ ನಂತರ ಎಲ್ಲಿ ಹೋಗ್ತಾರೆ ಅವರು ಮುಂದಿನ ಒಂದು ಜೀವನವನ್ನು ಅಂತ ನೋಡೋದಾದರೆ ಕೂಡಲ ಸಂಗಮ ಕ್ಷೇತ್ರ. ವಿದ್ಯಾಭ್ಯಾಸ ಮತ್ತು ಕಲ್ಯಾಣದ ಪಯಣ. ಕೂಡಲ ಸಂಗಮ ಕ್ಷೇತ್ರ. ಮನೆ ಬಿಟ್ಟ ಬಸವಣ್ಣನವರು ಕೃಷ್ಣ ಮತ್ತು ಮಲಪ್ರಭಾ ನದಿಗಳ ಸಂಗಮ ಸ್ಥಾನವಾದ ಕೂಡಲ ಸಂಗಮಕ್ಕೆ ಬಂದು ತಂಗಿದರು. ಇಲ್ಲಿ ಜಾತವೇದ ಮುನಿಗಳ ಆಶ್ರಯದಲ್ಲಿ ವೇದ, ಉಪನಿಷತ್ತು ಹಾಗೂ ದರ್ಶನಗಳ ಆಳವಾದ ಅಧ್ಯಯನ ಮಾಡಿದರು. 8ನೇ ವಯಸ್ಸಿನಲ್ಲಿ ಮನೆಯನ್ನು ಬಿಟ್ಟು ಬಂದಂತಹ ಬಸವಣ್ಣನವರು ಕೃಷ್ಣ ಮತ್ತು ಮಲಪ್ರಭಾ ನದಿಗಳ ಸಂಗಮ ಸ್ಥಾನವಾದಂತಹ ಕೂಡಲ ಸಂಗಮಕ್ಕೆ ಬಂದು ನೆಲೆಸ್ತಾರೆ. ಅಲ್ಲಿ ಜಾತವೇದ ಮುನಿಗಳ ಒಂದು ಆಶ್ರಯವನ್ನು ಪಡ್ಕೊಂಡು ವೇದ, ಉಪನಿಷತ್ತು ಇವುಗಳೆಲ್ಲದರ ಒಂದು ಅಧ್ಯಯನವನ್ನು ಅವರು ಜಾತವೇದ ಮುನಿಗಳ ಒಂದು ಆಶ್ರಯದಲ್ಲಿ ಪಡ್ಕೊತಾರೆ. ಜಾತವೇದ ಮುನಿಗಳಿಗಿರುವಂಥ ಮತ್ತೊಂದು ಹೆಸರೇನು ಅಂತಂದರೆ ಈಶಾನ್ಯ ಗುರುಗಳು. ನಿಮಗೆ ಪರೀಕ್ಷೆಯಲ್ಲಿ ಕೇಳ್ಬೋದು, ಬಸವಣ್ಣನವರ ಗುರುಗಳು ಯಾರು ಅಂತ ಕೇಳಿದಾಗ ಜಾತವೇದ ಮುನಿಗಳು ಅಂತ ಬರಿಬೇಕಾಗುತ್ತೆ. ಮತ್ತು ಜಾತವೇದ ಮುನಿಗಳ ಮತ್ತೊಂದು ಹೆಸರು ಏನು ಅಂತಂದರೆ ಈಶಾನ್ಯ ಗುರುಗಳು. ಇದನ್ನು ನೀವು ಸ್ವಲ್ಪ ಕೇರ್ಫುಲ್ಲಾಗಿ ನೀವು ನೆನ್ಪಿಟ್ಕೊಳ್ಳಿ. ಎಕ್ಸಾಮ್ಸಲ್ಲಿ ಒಂದೊಂದು ಅಂಕ ಕೂಡ ಬಹಳ ಮುಖ್ಯವಾಗಿರುತ್ತೆ, ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನಂತರ ಮಂಗಳವಾಡ ಅಥವಾ ಕಲ್ಯಾಣಕ್ಕೆ ಪಯಣ. ಇವರು 8ನೇ ವಯಸ್ಸಿನಲ್ಲಿ ಏನು ಮಾಡಿದ್ರು, ಕೂಡಲ ಸಂಗಮಕ್ಕೆ ಬಂದು ಅಲ್ಲಿ ಜಾತವೇದ ಮುನಿಗಳ ಹತ್ರ ವಿದ್ಯಾಭ್ಯಾಸವನ್ನು ಮುಗಿಸ್ಕೊತಾರೆ. ಅಲ್ಲಿಂದ ಏನಾಗುತ್ತೆ, ಕೂಡಲ ಸಂಗಮದ ನಂತರ ಇವರು ಕಲ್ಯಾಣದ ಅಂದರೆ ಇಂದಿನ ಬಸವ ಕಲ್ಯಾಣ
ಪ್ರಸಿದ್ಧ ಕಲಚೂರಿ ಅರಸನಾದ ಬಿಜ್ಜಳನ ಆಸ್ಥಾನಕ್ಕೆ ಬರ್ತಾರೆ. ಅಲ್ಲಿಂದ ಏನಾಗುತ್ತೆ ಅಂತಂದರೆ ಇವರು ಕಲ್ಯಾಣಕ್ಕೆ ಬರ್ತಾರೆ. ಕಲ್ಯಾಣದಲ್ಲಿ ಕಳಚೂರಿ ಅರಸನಾದಂತಹ ಬಿಜ್ಜಳ ಅಲ್ಲಿ ಆಳ್ವಿಕೆಯನ್ನು ನಡೆಸ್ತಾ ಇರ್ತಾನೆ. ಆ ಬಿಜ್ಜಳನ ಒಂದು ಆಸ್ಥಾನಕ್ಕೆ ನಮ್ಮ ಬಸವಣ್ಣನವರು ಬರ್ತಾರೆ. ನಂತರ ಮಹಾಪ್ರಧಾನಿ ಹುದ್ದೆ. ಇವರ ಪ್ರಾಮಾಣಿಕತೆ ಮತ್ತು ಬುದ್ಧಿವಂತಿಕೆಯನ್ನು ನೋಡಿ ಬಿಜ್ಜಳ ರಾಜನು ಇವರನ್ನು ತನ್ನ ಆಸ್ಥಾನದ ಕರಣಿಕನನ್ನಾಗಿ ನೇಮಿಸಿದನು. ನಂತರ ಇವರು ಕಲ್ಯಾಣದ ಮಹಾಪ್ರಧಾನಿ ಮತ್ತು ಭಂಡಾರಿ ಅಂದರೆ ಹಣಕಾಸು ಮಂತ್ರಿಯಾಗಿ ಅಧಿಕಾರವನ್ನು ಕೊಡ್ತಾರೆ. ಬಸವಣ್ಣನವರ ಪ್ರಾಮಾಣಿಕತೆ ಮತ್ತು ಬುದ್ಧಿವಂತಿಕೆಯನ್ನು ನೋಡಿ ಬಿಜ್ಜಳ ರಾಜ ಏನು ಮಾಡ್ತಾನೆ, ತನ್ನ ಆಸ್ಥಾನದಲ್ಲಿ ಮಹಾಪ್ರಧಾನ ಮಂತ್ರಿಯಾಗಿ ಅಂದರೆ ಹಣಕಾಸಿನ ಮಂತ್ರಿಯಾಗಿ ಬಿಜ್ಜಳ ಏನು ಮಾಡ್ತಾನೆ, ಅಧಿಕಾರವನ್ನು ಬಸವಣ್ಣನವರಿಗೆ ಕೊಡ್ತಾರೆ. ನಂತರ ಕ್ರಾಂತಿಯ ಕೇಂದ್ರ ಅನುಭವ ಮಂಟಪ. ಈ ಅನುಭವ ಮಂಟಪ ಕ್ರಾಂತಿಯ ಕೇಂದ್ರವಾಗಿತ್ತು. ಅದು ಹೇಗೆ ಅಂತ ನೋಡೋಣ. ಸ್ಥಾಪನೆ. ಕಲ್ಯಾಣದಲ್ಲಿ ಬಸವಣ್ಣನವರು ಸ್ಥಾಪಿಸಿದ ಜಗತ್ತಿನ ಮೊದಲ ಧಾರ್ಮಿಕ ಮತ್ತು ಸಾಮಾಜಿಕ ಸಂಸತ್ತೆ ಅನುಭವ ಮಂಟಪ. ಅನುಭವ ಮಂಟಪವನ್ನು ಎಲ್ಲಿ ಸ್ಥಾಪನೆ ಮಾಡ್ತಾರೆ ಅಂತಂದರೆ ಕಲ್ಯಾಣದಲ್ಲಿ. ಆ ಕಲ್ಯಾಣದಲ್ಲಿ ಬಸವಣ್ಣನವರು ಸ್ಥಾಪಿಸಿದಂತಹ ಜಗತ್ತಿನ ಮೊದಲ ಧಾರ್ಮಿಕ ಮತ್ತು ಸಾಮಾಜಿಕ ಸಂಸತ್ತೆ ಯಾವುದು? ಅನುಭವ ಮಂಟಪ ಎಂದು ಹೇಳಲಾಗಿದೆ. ಆ ಅನುಭವ ಮಂಟಪದ ಧ್ಯೇಯ ಏನಾಗಿತ್ತು, ಗುರಿ ಏನಾಗಿತ್ತು ಅಂತ ನೋಡೋದಾದರೆ ಜಾತಿ, ಲಿಂಗ, ಬಡವ, ಬಲ್ಲಿದ ಎಂಬ ಭೇದವಿಲ್ಲದೆ ಎಲ್ಲರಿಗೂ ಸಮಾನ ವೇದಿಕೆ ಕಲ್ಪಿಸುವುದು. ಅಂದರೆ ಯಾವುದೇ ರೀತಿಯಾದಂತಹ ಜಾತಿ ವ್ಯವಸ್ಥೆ ಇರಲಿಲ್ಲ, ಲಿಂಗಭೇದವಿರಲಿಲ್ಲ, ಶ್ರೀಮಂತ ಬಡವ ಎನ್ನುವಂತಹ ಭೇದ ಇರಲಿಲ್ಲ. ಎಲ್ಲರಿಗೂ ಕೂಡ ಸಮಾನ ವೇದಿಕೆಯನ್ನು ಅಲ್ಲಿ ಕಲ್ಪಿಸಿಕೊಟ್ಟಿದ್ರು. ಎಲ್ಲರೂ ಕೂಡ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುವಂತಹ ಒಂದು ಸ್ವಾತಂತ್ರ್ಯವನ್ನು ಅಲ್ಲಿ ಕೊಟ್ಟಿದ್ರು. ನಂತರ ಶೂನ್ಯ ಸಿಂಹಾಸನ. ಅನುಭವ ಮಂಟಪದ ಅಧ್ಯಕ್ಷತೆಯನ್ನು ಅಂದರೆ ಶೂನ್ಯ ಸಿಂಹಾಸನ ಪ್ರಸಿದ್ಧ ಜ್ಞಾನಿ ಅಲ್ಲಮ ಪ್ರಭುಗಳಿಗೆ ನೀಡಲಾಗಿತ್ತು. ಆ ಅನುಭವ ಮಂಟಪ ಸ್ಥಾಪನೆ ಮಾಡಿದ್ರಲ್ವಾ, ಅದಕ್ಕೆ ಯಾರಾದರೂ ಒಬ್ಬರು ಅಧ್ಯಕ್ಷತೆಯನ್ನು ವಹಿಸ್ಬೇಕಲ್ವಾ, ಅದಕ್ಕೋಸ್ಕರ ನಮ್ಮ ಅಲ್ಲಮ ಪ್ರಭುಗಳನ್ನ ಏನು ಮಾಡಿದ್ರು, ಶೂನ್ಯ ಸಿಂಹಾಸನಕ್ಕೆ ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ತಾರೆ. ಪ್ರಮುಖ ಒಡನಾಡಿಗಳು. ಆ ಅನುಭವ ಮಂಟಪದಲ್ಲಿ ಇದ್ದಂತಹ ಒಡನಾಡಿಗಳನ್ನ ನಾವು ನೋಡೋದಾದರೆ ಅಕ್ಕ ಮಹಾದೇವಿ, ಚೆನ್ನಬಸವಣ್ಣ, ಸಿದ್ದರಾಮ ಹಾಗೂ ಸಮಾಜದ ತಳಮಟ್ಟದಿಂದ ಬಂದ ಕಾಯಕ ಜೀವಿಗಳಾದ ಮಡಿವಾಳ ಮಾಚಯ್ಯ, ಅಂಬಿಗರ ಚೌಡಯ್ಯ, ಮೋಳಿಗೆ ಮಾರಯ್ಯ ಮುಂತಾದವರು ಆ ಒಂದು ಅನುಭವ ಮಂಟಪದ ಒಡನಾಡಿಗಳಾಗಿದ್ದರು ಎಂದು ಹೇಳಲಾಗಿದೆ. ಇನ್ನು ಸಾಹಿತ್ಯಿಕ ಕೊಡುಗೆ ಮತ್ತು ಸಿದ್ಧಾಂತವನ್ನು ನೋಡೋದಾದರೆ ಅಂಕಿತನಾಮ ಕೂಡಲ ಸಂಗಮ ದೇವ ಇವರ ಎಲ್ಲ ವಚನಗಳ ಕೊನೆಯಲ್ಲಿ ಈ ಹೆಸರಿರುತ್ತದೆ. ಯಾವುದು? ಕೂಡಲ ಸಂಗಮ ದೇವ ಅನ್ನೋದು ಬಸವಣ್ಣನವರ ಅಂಕಿತನಾಮವಾಗಿದೆ. ಬಸವಣ್ಣನವರು ರಚನೆ ಮಾಡಿರುವಂತಹ ವಚನಗಳ ಸಾಲಿನ ಕೊನೆಯಲ್ಲಿ ಇವರ ಒಂದು ಅಂಕಿತನಾಮ ಬರುತ್ತದೆ ಎಂದು ಹೇಳಲಾಗಿದೆ. ಇನ್ನು ಭಾಷಾ ಶೈಲಿ. 12ನೇ ಶತಮಾನದಲ್ಲಿರುವಂಥ ವಚನಕಾರರೆಲ್ಲ ವಚನಗಳನ್ನ ರಚನೆ ಮಾಡ್ತಿದ್ರು. ಅವರು ರಚನೆ ಮಾಡ್ತಿದ್ದಂತಹ ಭಾಷಾ ಶೈಲಿ ಹೇಗಿತ್ತು, ಬಸವಣ್ಣನವರು ರಚನೆ ಮಾಡಿದಂಥ ಭಾಷಾ ಶೈಲಿ ಹೇಗಿತ್ತು ಅಂತಂದರೆ, ಸಂಸ್ಕೃತದ ಕ್ಲಿಷ್ಟ ಪದಗಳನ್ನು ಬಿಟ್ಟು ಜನಸಾಮಾನ್ಯರ ಆಡು ಭಾಷೆಯಲ್ಲಿ ಅಂದರೆ ಕನ್ನಡದಲ್ಲಿ ವಚನಗಳನ್ನು ರಚಿಸಿದರು. ಇನ್ನು ಸಂಸ್ಕೃತದ ಕ್ಲಿಷ್ಟ ಪದಗಳನ್ನ ಬಿಟ್ಟು ಅವರು ಜನಸಾಮಾನ್ಯರು ಆಡುಭಾಷೆಯಲ್ಲಿರುವಂಥ ಕನ್ನಡದಲ್ಲಿ ಅವರು ವಚನಗಳನ್ನು ರಚಿಸಿದರು. ಇದು ಅವರ ಭಾಷಾ ಶೈಲಿ ಎಂದು ಹೇಳಬಹುದು. ಇನ್ನು ಪ್ರಮುಖ ತತ್ವಗಳ ಬಸವಣ್ಣನವರ ಪ್ರಮುಖ ತತ್ವಗಳನ್ನ ನಾವು ನೋಡೋದಾದರೆ ಕಾಯಕವೇ ಕೈಲಾಸ, ಮಾಡುವ ಕೆಲಸವೇ ದೇವರೆಂದು ಸಾರಿದರು, ಯಾವುದೇ ಕೆಲಸ ಕೀಳಲ್ಲ, ಸೋಮಾರಿತನ ಸಲ್ಲದು ಎಂಬುದು ಇದರ ಆಶಯ. ಅವರ ತತ್ವಗಳಲ್ಲಿ ಕಾಯಕವೇ ಕೈಲಾಸ ಅನ್ನೋದು ಕೂಡ ಪ್ರಮುಖ ತತ್ವವಾಗಿದೆ. ಮತ್ತು ದಯೆ ಧರ್ಮದ ಮೂಲ, ಅಹಿಂಸಾ ತತ್ವ, ಈ ಎಲ್ಲ ತತ್ವಗಳನ್ನು ಕೂಡ ಬಸವಣ್ಣನವರು ಪ್ರತಿಪಾದನೆ ಮಾಡಿದ್ದಾರೆ. ಇಲ್ಲಿ ಮುಖ್ಯವಾಗಿ ನೋಡೋದಾದರೆ ಕಾಯಕವೇ ಕೈಲಾಸ ಅಂದರೆ ನಾವು ಮಾಡುವಂತಹ ಕೆಲಸವನ್ನು ಶ್ರದ್ಧೆಯಿಂದ, ಭಕ್ತಿಯಿಂದ,
ಪ್ರಾಮಾಣಿಕತೆಯಿಂದ ನಾವು ಮಾಡಿದ್ರೆ ಆ ಕೆಲಸದಲ್ಲೇ ನಾವು ದೇವರನ್ನು ಕಾಣ್ಬೋದು. ಮತ್ತು ಯಾವುದೇ ಕೆಲಸ ಕೀಳಲ್ಲ ಮೇಲಲ್ಲ, ಎಲ್ಲ ಕೆಲಸಗಳು ಕೂಡ ಒಂದೇ. ಆದರೆ ಮಾಡುವಂಥ ಕೆಲಸದಲ್ಲಿ ಸೋಮಾರಿತನ ಅನ್ನೋದು ಇರಬಾರ್ದು. ಹಾಗೆ ಮಾತ್ರ ನಾವು ದೇವರನ್ನು ಕಾಣೋದಕ್ಕೆ ತುಂಬ ಸುಲಭವಾಗುತ್ತದೆ. ಹಾಗೆಯೇ ಆ ಕೆಲಸದಲ್ಲೇ ನಾವು ದೇವರನ್ನು ಕಾಣಬಹುದು ಎಂದು ಬಸವಣ್ಣನವರು ಹೇಳಿದ್ದಾರೆ. ಇನ್ನು ದಾಸೋಹ ತತ್ವ. ಗಳಿಸಿದ್ದನ್ನು ತನಗಷ್ಟೇ ಇಟ್ಟುಕೊಳ್ಳದೆ ಸಮಾಜಕ್ಕೆ ಹಂಚುವುದು. ದಾಸೋಹ ತತ್ವದ ಪ್ರತಿಪಾದಕ ಯಾರು ಅಂತಂದರೆ ಬಸವಣ್ಣ. ಇವರು ತಾವು ಗಳಿಸಿದಂಥ ಹಣದಲ್ಲಿ ತಮಗೆಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡು ಮಿಕ್ಕದ್ದನ್ನು ಅವರು ಅನುಭವ ಮಂಟಪಕ್ಕೆ ಅವ್ರು ಏನು ಮಾಡ್ತಾಯಿದ್ರು, ವೆಚ್ಚ ಮಾಡ್ತಾಯಿದ್ರು. ಮತ್ತು ಬಡವ ಬಲ್ಲಿದರಿಗೆ ಇವರು ದಾಸೋಹ, ಅನ್ನ ದಾಸೋಹವನ್ನು ಕೂಡ ಇವರು ಏನು ಮಾಡ್ತಾಯಿದ್ರು, ನಡೆಸ್ತಾಯಿದ್ರು. ಅದರಿಂದ ಬಸವಣ್ಣನವರು ಸಮಾಜಕ್ಕೆ ಹೇಳ್ತಾ ಇರುವಂತಹ ಒಂದು ಮಾತು ಏನು ಅಂತಂದರೆ, ಗಳಿಸಿರೋದನ್ನು ತನ್ನಷ್ಟಕ್ಕೆ ಇಟ್ಕೊಳ್ಳದೆ ಸಮಾಜಕ್ಕೂ ಕೂಡ ಹಂಚಬೇಕು ಅನ್ನೋದನ್ನು ಬಸವಣ್ಣನವರು ತಮ್ಮ ತತ್ವಗಳಲ್ಲಿ ಹೇಳಿದ್ದಾರೆ. ಇನ್ನು ಬಸವಣ್ಣನವರ ಪ್ರಮುಖ ವಚನಗಳನ್ನು ನಾವು ನೋಡೋದಾದರೆ ಇಲ್ಲಿ ಮುಖ್ಯವಾಗಿ ಒಂದು 3 ವಚನಗಳನ್ನಷ್ಟೇ ನಾನು ಸೇರಿಸಿರೋದು. ಹೆಚ್ಚಿನ ಮಾಹಿತಿಗೆ ನೀವು ಪರಮರ್ಶನ ಗ್ರಂಥಗಳನ್ನ ಓದ್ಕೊಳ್ಳಿ, ಅಲ್ಲಿ ಬಸವಣ್ಣನವರ ಸಮಗ್ರ ವಚನಗಳು ಕೂಡ ಸಿಗುತ್ತೆ. ನಾನಿಲ್ಲಿ 3 ವಚನಗಳನ್ನ ಮಾತ್ರ ಹೇಳಿದ್ದೀನಿ, ಅದನ್ನು ಮಾತ್ರ ನಾನಿಲ್ಲಿ ಹೇಳ್ತಾ ಹೋಗ್ತೀನಿ. ಇವನಾರವ 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 ನೆನ್ನದಿರಯ್ಯ, ಇವನಮ್ಮವ ನೆನ್ನಿರಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆನ್ನಿರಯ್ಯ. ವಚನ 2. ಉಳ್ಳವರು ಶಿವಾಲಯ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಒನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ವಚನ 3. ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ. ಹಾಗೆ ಕೊನೆಯದಾಗಿ ಬಸವಣ್ಣನವರ ಬಿರುದುಗಳನ್ನು ನೋಡೋದಾದರೆ ಭಕ್ತಿ ಭಂಡಾರಿ, ಜಗದ ಜ್ಯೋತಿ, ಜಗಜ್ಯೋತಿ, ಕ್ರಾಂತಿಯೋಗಿ, ವಚನ ಕ್ರಾಂತಿಕಾರಕ, ವಿಶ್ವಮಾನವ, ವಚನ ಸಾಹಿತ್ಯದ ಮೇರು, ಸದ್ಗೃಹಸ್ಥ. ಇಲ್ಲಿಗೆ ನಮ್ಮ ತರಗತಿ ಇಂದಿಗೆ ಮುಕ್ತಾಯವಾಗಿದೆ. ಇವತ್ತಿನ ತರಗತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಧನ್ಯವಾದಗಳು. ಶುಭ ದಿನ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ.